ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಇಟಗಿ ಗ್ರಾಮದಲ್ಲಿ ರಸ್ತೆ ದುರಸ್ತಿ ಕಾಮಗಾರಿ ಕೈಗೊಳ್ಳುವಂತೆ ಆಗ್ರಹಿಸಿ ಗ್ರಾಮಸ್ಥರು ರಸ್ತೆಯನ್ನ ನಡೆಸಿ ಅನಿರ್ದಿಷ್ಟಾವಧಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಅಧಿಕಾರಿಗಳ ಭರವಸೆಯ ಬಳಿಕ ಪ್ರತಿಭಟನೆಯನ್ನ ತಾತ್ಕಾಲಿಕವಾಗಿ ಹಿಂಪಡೆಯಲಾಗಿತ್ತು. ಇನ್ನು ಕಡತನ ಬಾಗೇವಾಡಿ ಇಟಗಿ ಕ್ರಾಸ್ ಹಾಗೆ ಇಟಗಿಯಿಂದ ಪಾರಿಸ್ವಾಡದವರೆಗಿನ ರಸ್ತೆಯಲ್ಲಿ ಸಾಕಷ್ಟು ಗುಂಡಿಗಳು ಬಿದ್ದಿದ್ದು ಅಪಘಾತಗಳು ಸಂಭವಿಸಿ ಹಲವಾರು ಪ್ರಾಣ ಕಳೆದುಕೊಂಡಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸ್ತಾ ಇದ್ದಾರೆ. ಈ ಕುರಿತು ಹಲವು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೆ ಶಾಸಕರಿಗೆ ಮನವಿಯನ್ನ ಕೂಡ ಸಲ್ಲಿಸಿದ್ರು. ಯಾವುದೇ ತರ ಕ್ರಮವನ್ನ ಕೈಗೊಳ್ಳದ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ರಸ್ತೆಗಿಳಿದು ಹೋರಾಟವನ್ನ ಆರಂಭಿಸಿದ್ದಾರೆ. ಇನ್ನು ಪ್ರತಿಭಟನೆ ವೇಳೆ ಪಿಡಬ್ಲ್ಯೂಡಿ ಅಧಿಕಾರಿಗಳು ಹಾಗೆ ತಹಶೀಲ್ದಾರ್ ಸ್ಥಳಕ್ಕೆ ಭೇಟಿಯನ್ನ ನೀಡಿ ಮನವೊಲಿಸೋಕೆ ಪ್ರಯತ್ನಿಸಿದ್ರು ಕೂಡ ಶಾಸಕರು ಹಾಗೆ ಸಚಿವರು ಸ್ಥಳಕ್ಕೆ ಆಗಮಿಸಿ ರಸ್ತೆ ಕಾಮಗಾರಿ ಆರಂಭಿಸುವವರೆಗೂ ಹೋರಾಟವನ್ನ ಕೈಬಿಡುವುದಿಲ್ಲ ಎಂದು ಪ್ರತಿಭಟನಾಕಾರರು ಪಟ್ಟಣ ಹಿಡಿದಿದ್ದಾರೆ. ಇನ್ನು ಪ್ರತಿಭಟನೆಗೆ ರೈತ ಪರ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು ಸೇರಿದಂತೆ ವಿವಿಧ ಸಂಘಟನೆಗಳು ಬೆಂಬಲವನ್ನ ಸೂಚಿಸಿದ್ದು, ಖಾನಾಪುರ ತಾಲೂಕು ಅಭಿವೃದ್ಧಿಯಲ್ಲಿ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ. ಸರ್ವಾಂಗೀಕರಣ ಅಭಿವೃದ್ಧಿಯಾಗುವವರೆಗೂ ಕೂಡ ಹೋರಾಟವನ್ನ ಮುಂದುವರಿಸಲಾಗುತ್ತೆ ಎಂದು ಸಂಘಟನೆಗಳ ಮುಖಂಡರು ಎಚ್ಚರಿಕೆಯನ್ನ ನೀಡಿದ್ದಾರೆ. ಬಳಿಕ ಜೆಡಿಎಸ್ ಮುಖಂಡ ನಾಸೀರ್ ಭಗವಾನ್ ಅವರ ಸಮ್ಮುಖದಲ್ಲಿ ಹೋರಾಟಗಾರರು ಹಾಗೆ ಅಧಿಕಾರಿಗಳ ನಡುವೆ ನಡೆದ ಮಾತುಕತೆಯಲ್ಲಿ ಜುಲೈ 31ರಿಂದ ತಾತ್ಕಾಲಿಕವಾಗಿ ರಸ್ತೆ ಗುಂಡಿಗಳನ್ನ ಮುಚ್ಚುವ ಕಾಮಗಾರಿ ಆರಂಭಿಸಿ ಮಳೆಗಾಲ ಮುಗಿದ ಬಳಿಕ ಶಾಶ್ವತ ರಸ್ತೆ ನಿರ್ಮಾಣ ಕಾಮಗಾರಿ ಕೈಗೊಳ್ಳುವುದು ಎಂದು ಅಧಿಕಾರಿಗಳು ಲಿಖಿತ ಭರವಸೆಯನ್ನ ನೀಡಿದ್ದಾರೆ. ಇದರ ಬಳಿಕ ಪ್ರತಿಭಟನೆಯನ್ನ ತಾತ್ಕಾಲಿಕವಾಗಿ ಹಿಂಪಡೆಯಲಾಗಿತ್ತು. ಈ ಸಂದರ್ಭದಲ್ಲಿ ಮಾತನಾಡಿದ ಮಹಿಳೆಯರು ಅಭಿವೃದ್ಧಿಯ ವಿಷಯದಲ್ಲಿ ರಾಜಕೀಯವನ್ನ ಮಾಡದೆ ಜನರ ಜೀವ ರಕ್ಷಿಸೋಕೆ ಕೆಲಸವನ್ನ ಮಾಡಬೇಕು. ಇನ್ನು ಅಧಿಕಾರಿಗಳು ನೀಡಿರುವ ಭರವಸೆಯಂತೆ ಕಾಮಗಾರಿ ಆರಂಭಿಸದಿದ್ರೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ಪ್ರತಿಭಟನೆಯಲ್ಲಿ ಗ್ರಾಮಸ್ಥರು, ವಿವಿಧ ಸಂಘಟನೆಗಳ ಮುಖಂಡರು ಹಾಗೆ ಸಾರ್ವಜನಿಕರು ಭಾಗವಹಿಸಿದರು. ನಾವಿಲ್ಲೆಲ್ಲ ಯುವಕರು, ಹಿರಿಯರು, ತಾಯಂದಿರು, ಅಪ್ಪಂದಿರು ಎಲ್ಲರೂ ಕೂಡಿದ್ದು ಒಂದ ಕಾರಣ ಮೇನ್ ನಮ್ಮ ಊರಿಗೆ ರೋಡ್ ಆಗ್ಬೇಕಾಗೈತೆ. ಆ ರೋಡಿನ ಸಂಬಂಧ ನಾವು ಬೆಳಿಗ್ಗೆ 8ರಿಂದ ಇಲ್ಲಿ ಪ್ರತಿಭಟನೆ ಮಾಡತ್ತೇವೆ. ಇನ್ನು ಮತ್ತೆ ಇಲ್ಲಿ ಯಾವ ಅಧಿಕಾರಿಗಳು ಬಂದಿಲ್ಲ, ಬರ್ತಾರಂತ ನಿರೀಕ್ಷೆ ಒಳಗ ನಾವು ಇಲ್ಲಿ ಕುಂತಿದ್ದೇವೆ. ಇನ್ನೊಂದು ಮಾತು ಹೇಳ್ತೇನೆ, ಅವ್ರು ಬರೋ ಮಟ್ಟ ನಾವು ಉಗ್ರ ಹೋರಾಟನು ಮಾಡ್ತೇವೆ, ಶಾಂತ ರೀತಿಯಿಂದ ಹೋರಾಟನು ಮಾಡ್ತೇವೆ. ಮತ್ತೆ ಇಲ್ಲಿ ಎಲ್ಲಾ ತಾಯಂದ್ರ ಪ್ರಕಾರ ನಾವು ಒಂದ್ ಮಾತೇನೆ, ಮನ್ಯಾಗ ನಮ್ಗ ಹಿಂದ್ ಮಾಡಾರೋದಾರು ಮಾಡಾರ ಇರ್ಲಂದ್ರೆ ನಾವು ಅಡಿಗೆ ಮಾಡಿಸಾದ್ರೆ ಇಲ್ಲಿ ಯುವಕರಿಗೆ ಅಡಿಗೆ ಮಾಡಿ ಊಟ ಹಾಕ್ತೇವೆ. ನಾವು ಪ್ರತಿಭಟನೆ ಮುಗಿಯ ಮಠ ಅಂತೂ ನಾವ್ ಇಲ್ಲಿಂದ ಯಾರು ತಗೋಲ್ಲ. ಯಾವ್ದ ಈ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿ ಪ್ರತ್ಯಕ್ಷವಾಗಿ ಇಲ್ಲಿ ಬಂದ್ ಅದ್ರ ಕ್ರಮವನ್ನು ಕೈಗೊಳ್ಬೇಕಂತ ನಾನು ನಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಅಕ್ಕ, ಅಧಿಕಾರಿಗಳು ಬಂದಿದಾರ ಅಂತ ಹೇಳಿದ್ರಿ, ಈಗ ನಿಮಗ್ ಮತ್ತೆ ಯಾರು ಅಲ್ಲಿ ಒಳಗಿದಾರ್ರಿ? ಅಪೇಕ್ಷೆ ಏನಿದ್ರಿ ನೀವು? ಮತ್ತೆ ಯಾರು ಬರ್ತಾರೆ? ಈಗ ಸದ್ಯಕ್ಕೆ ರೋಡ್ ಆಗ್ಬೇಕ್ರನ್ನ. ಯಾಕಂದ್ರೆ ಎಷ್ಟೋ ಯುವಕರನ್ನು ರೋಡ್ನಾಗ ಅಡ್ಡಾಡೋದ್ ಮುಂದೆ ಎಷ್ಟೋ ಮಂದಿ ಸತ್ತು ಹೋಗಿದಾರೆ. ನಮ್ಮನೆ ಸತ್ತು ಹೋದ್ರು ಇಲ್ಲಿ ಮಟ್ಟ ಅಂದ್ರು ಯಾರು ಬಂದ್ ಅಧಿಕಾರಿಗಳು ನೋಡಿಲ್ರನ್ನ. ಒಂದೇ ಮಾತು ಮತ್ತ ನಮ್ ಹಿರಿಯ ನಮ್ ಅಂತಂಬರು ಎಷ್ಟೋ ಸತ ಏನೋ ಮನವಿನೂ ಕೊಟ್ಟಾರಂತ್ರಿ. ಮನವಿ ಕೊಟ್ರು ಇಲ್ಲಿ ಮಟ್ಟನು ಯಾವ ಅಧಿಕಾರಿನೂ ಈ ಇಟಿಗೂರ್ ಸಭೆಗೆ ಹಾದಿಲ್ರನ್ನ. ಮೊದಲು ಇಲ್ಲಿ ಮೇನ್ ಉದ್ದೇಶ MLA ಬರ್ಬೇಕ್ರಿ. ಇಲ್ಲಿ ಅವ್ರು ಹೋಟ್ ಕೇಳ ಕಷ್ಟ ಬರ್ತಾರ. ಇಲ್ಲಿ ಜನಪ್ರತಿನಿಧಿಗಳು ಏನಾಗತೈತಿ, ಸತ್ತಾರ ಬದುಕಿನ ಅವ್ರ ಇಲ್ಲಿ ಮಟ್ಟ ಅಂದ್ರು ಯಾರು ಕೇಳಕ್ ಬಂದಿಲ್ರನ್ನ. ಅದು ಎಲ್ಲ ಮಟೀರಿಯಲ್ ಬಂದು ಬಿಡುವ ಮಟ್ಟ ನಾವು ಹೇಳುವುದಿಲ್ಲ. ಈಗ ಬೇಕಾದ್ರೆ 1 ದಿನ ಹೋರಾಟ ಆಗ್ಲಿ, 4 ದಿನ ಹೋರಾಟ ಆಗ್ಲಿ, 1 ವರ್ಷ ಹೋರಾಟ ನಡೀತೈತಿ. ನಾವು ಹೋರಾಟ ಮಾಡಕ್ ಎಲ್ಲರೂ ಬಂದ್ ಕುಂತಿದೇವ್ರನ್ನ. ನಮ್ ಜೋಡಿ ನಮಗ್ ಸಹಾಯ ಮಾಡಕ ನಮ್ ಊರಿನ ಹಿರಿಯರು ಅದಾರು, ಯುವಕರು ಅದಾರು, ಎಲ್ಲ ಅಂತಂಬ್ರು ಅದಾರು. ಎಲ್ಲಾರು ಕೂಡಿ ನಾವ್ ಹೋರಾಟ ಮಾಡ್ಬೇಕಂತ ಇಲ್ಲಿ ಧರಣಿ ಕುಂತಿದೇವ್ರನ್ನ. ಇಡೀ ಸುತ್ತಮುತ್ತಲ 12 ಹಳ್ಳಿಯಾರು ನಾವ್ ಇಲ್ಲದೇವ್ರಿ. ತಮ್ಮ ಊರವ್ರನ್ನ ತಾಲೂಕಾ ಅಧ್ಯಕ್ಷರ ಬಿಜೆಪಿ ಅವ್ರೇನ್ ಇದ್ರ ಬಗ್ಗೆ ಸ್ಪಂದನೆ ಮತ್ತ ರಾಜಕೀಯ ಬಗ್ಗೆ ಮಾತಾಡಲ್ಲ. ರಾಜಕೀಯ ನಮಗ್ ಬೇಡ್ರಿ, ಜೆಡಿಎಸ್ ಬೇಡ. ನಮಗ್ ಊರ್ ಉದ್ದಾರ ಆಗ್ಬೇಕು, ಊರ್ ರೋಡ್ ಉದ್ದಾರ ಆಗ್ಬೇಕು. ಇಷ್ಟ ನಾವ್ ರಾಜಕೀಯದ ಬಗ್ಗೆ ಮಾತಾಡಕಂತ್ರು ಇಲ್ಲಿ ಯಾರು ಸೇರಿಲ್ಲ. ಈಗ ರಾಜಕೀಯ ಬಗ್ಗೆ ಯಾರೇ ಮಾತಾಡೋದು ದಯವಿಟ್ಟು ಇಲ್ಲಿಂದ ಯಾವ್ದು ಹೊರಗೆ ಹೋಗ್ರಿ. ರಾಜಕೀಯ ಇದಕ್ಕೆ ಉಸಾಬರಿನೇ ಇಲ್ಲ. ರಾಜಕೀಯದ ಬಂದಿಲ್ಲ, ರೋಡ್ ಅಷ್ಟೇ ನಾವು ಮಾತಾಡೋರು. ಯಾವ ಬಿಜೆಪಿ ಅಧ್ಯಕ್ಷರು ಬೇಡ, ಯಾವ ಕಾಂಗ್ರೆಸ್ ಅಧ್ಯಕ್ಷರು ಬೇಡ, ಯಾವ ಜೆಡಿಎಸ್ ಅಧ್ಯಕ್ಷರು ಬೇಡ. ಊರಂತ ಬಂದೈತಿ, ಊರ್ ರೋಡ್ ಒಂದ ಆಗ್ಬೇಕ್ರಿ. ಇಲ್ಲಿ ನಾವಿಲ್ಲೆಲ್ಲ ಯುವಕರು, ಹಿರಿಯರು, ತಾಯಂದಿರು, ಅಪ್ಪಂದಿರು ಎಲ್ಲರೂ ಕೂಡಿದ್ದು ಒಂದ ಕಾರಣ ಮೇನ್ ನಮ್ಮ ಊರಿಗೆ ರೋಡ್ ಆಗ್ಬೇಕಾಗೈತೆ. ಆ ರೋಡಿನ
ಸಂಬಂಧ ನಾವು ಬೆಳಿಗ್ಗೆ 8ರಿಂದ ಇಲ್ಲಿ ಪ್ರತಿಭಟನೆ ಮಾಡತ್ತೇವೆ. ಇನ್ನೂ ಮಟ್ಟ ಇಲ್ಲಿ ಯಾವ ಅಧಿಕಾರಿಗಳು ಬಂದಿಲ್ಲ. ಬರ್ತಾರಂತ ನಿರೀಕ್ಷೆ ಒಳಗ ನಾವು ಇಲ್ಲಿ ಕುಂತಿದ್ದೇವೆ. ಇನ್ನೊಂದು ಮಾತು ಹೇಳ್ತೇನೆ, ಅವ್ರು ಬರೋ ಮಟ್ಟ ನಾವು ಉಗ್ರ ಹೋರಾಟನು ಮಾಡ್ತೇವೆ, ಶಾಂತ ರೀತಿಯಿಂದ ಹೋರಾಟನು ಮಾಡ್ತೇವೆ. ಮತ್ತೆ ಇಲ್ಲಿ ಈ ಎಲ್ಲಾ ತಾಯಂದ್ರ ಪ್ರಕಾರ ನಾವು ಒಂದ್ ಮಾತೇನೆ, ಮನ್ಯಾಗ ನಮ್ಗೆ ಹಿಂದ್ ಮಾಡಾರೋದಾರು ಮಾಡಾರ ಇರ್ಲಂದು ನಾವು ಅಡಿಗೆ ಮಾಡಿಸಾದ್ರೆ ಇಲ್ಲಿ ಯುವಕರಿಗೆ ಅಡಿಗೆ ಮಾಡಿ ಊಟ ಹಾಕ್ತೇವೆ. ನಾವು ಪ್ರತಿಭಟನೆ ಮುಗಿಯ ಮಟ್ಟ ಅಂತೂ ನಾವು ಇಲ್ಲಿಂದ ಯಾರು ತಗೋಲ್ಲ. ಯಾವ್ದೋ ಈ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿ ಪ್ರತ್ಯಕ್ಷವಾಗಿ ಇಲ್ಲಿ ಬಂದು ಅದ್ರ ಕ್ರಮವನ್ನು ಕೈಗೊಳ್ಬೇಕಂತ ನಾನು ನಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಅಕ್ಕ, ಅಧಿಕಾರಿಗಳು ಬಂದಿದಾರ ಅಂತ ಹೇಳಿದ್ರಿ. ಈಗ ನಿಮಗ್ ಮತ್ತೆ ಯಾರು ಅಲ್ಲಿ ಒಳಗಿದಾರ್ರಿ? ಅಪೇಕ್ಷೆ ಏನಿದ್ರಿ ನೀವು ಮತ್ತೆ ಯಾರು ಬರ್ತಾರೆ? ನಮ್ಗೆ ಸದ್ಯಕ್ಕೆ ರೋಡ್ ಆಗ್ಬೇಕ್ರನ್ನ. ಯಾಕಂದ್ರೆ ಎಷ್ಟೋ ಯುವಕರನ್ನು ರೋಡ್ನಾಗ ಅಡ್ಡಾಡೋದ್ ಮುಂದೆ ಎಷ್ಟೋ ಮಂದಿ ಸತ್ತು ಹೋಗಿದಾರೆ. ನಮ್ಮನೆ ಸತ್ತು ಹೋದ್ರು ಇಲ್ಲಿ ಮಟ್ಟ ಅಂದ್ರೂ ಯಾರು ಬಂದ್ ಅಧಿಕಾರಿಗಳು ನೋಡಿಲ್ರನ್ನ. ಒಂದೇ ಮಾತು ಮತ್ತ ನಮ್ ನಮ್ ಅಂತಂದ್ರು ಎಷ್ಟೋ ಸತ ಏನೋ ಮನವಿನೂ ಕೊಟ್ಟಾರಂತ್ರಿ. ಮನವಿ ಕೊಟ್ರು ಇಲ್ಲಿ ಮಟ್ಟನು ಯಾವ ಅಧಿಕಾರಿನೂ ಈ ಇಟಿಗೂರ್ ಸದ್ಯಕ್ಕೆ ಹಾದಿಲ್ರನ್ನ. ಮೊದಲು ಇಲ್ಲಿ ಮೇನ್ ಉದ್ದೇಶ MLA ಬರ್ಬೇಕ್ರಿ. ಇಲ್ಲಿ ಹೆಚ್ಚಿನ ಓಟ್ ಇರೋದೇ ಇಟಗಿ ಗ್ರಾಮ. ಶಾಸಕರ ಕಡೆ ಬರ್ಲಿಕ್ಕೆ ಅವ್ರು ಓಟ್ ಕೇಳಕ್ ಕಷ್ಟ ಬರ್ತಾರ. ಇಲ್ಲಿ ಜನಪ್ರತಿನಿಧಿಗಳು ಏನಾಗತೈತಿ ಸತ್ತಾರ ಬದುಕಿನ ಅವ್ರ ಇಲ್ಲಿ ಮಟ್ಟ ಅಂದ್ರೂ ಯಾರು ಕೇಳಕ್ ಬಂದಿಲ್ರನ್ನ. ಅದು ಎಲ್ಲ ಮಟೀರಿಯಲ್ ಬಂದು ಬಿಡು ಮಟ್ಟ ನಾವು ಹೇಳುವುದಿಲ್ಲ. ಈಗ ಬೇಕಾದ್ರೆ 1 ದಿನ ಹೋರಾಟ ಆಗ್ಲಿ, 4 ದಿನ ಹೋರಾಟ ಆಗ್ಲಿ, 1 ವರ್ಷ ನಡೀತೈತಿ. ನಾವು ಹೋರಾಟ ಮಾಡಕ್ ಎಲ್ಲರೂ ಬಂದ್ ಕುಂತಿದೇವ್ರ. ನಮ್ ಜೋಡಿ ನಮಗ್ ಸಹಾಯ ಮಾಡಕ ನಮ್ ಊರಿನ ಹಿರಿಯರು ಅದಾರು, ಯುವಕರು ಅದಾರು, ಎಲ್ಲ ಅಂತಂಬ್ರು ಅದಾರು. ಎಲ್ಲಾರು ಕೂಡಿ ನಾವ್ ಹೋರಾಟ ಮಾಡ್ಬೇಕಂತ ಇಲ್ಲಿ ಧರ್ನಿ ಕುಂತಿದೇವ್ರನ್ನ. ಇಡೀ ಸುತ್ತಮುತ್ತ 12 ಹಳ್ಳಿಯಾರು ನಾವ್ ಇಲ್ಲದೇವ್ರಿ. ತಮ್ಮ ಊರವರನ್ನ ತಾಲೂಕಾ ಅಧ್ಯಕ್ಷರಾದ್ರ ಬಿಜೆಪಿ ಅವ್ರೇನ್ ಇದ್ರ ಬಗ್ಗೆ ಸ್ಪಂದನೆ ಮತ್ತ ರಾಜಕೀಯ ಬಗ್ಗೆ ಮಾತಾಡಲ್ಲ. 28 ಕೋಟಿ ರೂಪಾಯಿ ಬ್ಯಾಕ್ವಾರ್ಡ್ ಟು ಇಡೀ ಕ್ರಾಸ ಸ್ಯಾಂಕ್ಷನ್ ಆಗೈತಿ. ಎಸ್, ಈ ವಿಷಯಕ್ಕೆ ಸಂಬಂಧಿಸಿದಂತೆ ಇನ್ನಷ್ಟು ಮಾಹಿತಿ ಕೊಡೋಕೆ ನಮ್ಮ ಸ್ಥಳೀಯ ವರದಿಗಾರರಾದಂತಹ ಶಶಿಕಾಂತ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಶಶಿಕಾಂತ್, ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ? ಪ್ರತೀಶ್ ಅವರೇ, ನಮ್ಮ ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕ ಇದು ಅತಿ ದೊಡ್ಡ ತಾಲೂಕ ಮತ್ತ ಬಹಳ ಹಿಂದುಳಿದ ತಾಲೂಕು ಅಂತ ನಾವ್ ಹೇಳ್ಬೋದು. ಯಾಕಂದ್ರೆ ಈಗ ನಾವು ಯಾವಾಗೂ ನಮ್ಮ ಖಾನಾಪುರ ತಾಲೂಕ ವಿರೋಧವಾಗೇನೆ ಬರ್ತದೆ. ಅಂದ್ರೆ ರಾಜ್ಯದಲ್ಲಿ ಒಂದ್ ಸರ್ಕಾರ ಇದ್ರೆ ನಮ್ಮ ಖಾನಾಪುರ ತಾಲೂಕಿನಲ್ಲಿ ಶಾಸಕರೇ ಬೇರೆ ಸರ್ಕಾರದವರು ಇರ್ತಾರೆ. ಹೀಗಿರುವುದರಿಂದ ಸರ್ಕಾರದಲ್ಲಿ ಇಲ್ಲಿ ನಿರ್ಲಕ್ಷ್ಯ ಮಾಡುವಂತ ಕೆಲಸ ಬಹಳ ನಡೀತಾ ಇದೆ. ಸಾಮಾನ್ಯವಾಗಿ ಬಹಳಷ್ಟು ನಮ್ಮ ಸುದ್ದಿ ವಾಹಿನಿಯಲ್ಲೇ ನಾವು ಪ್ರಸಾರ ಮಾಡಿದ್ದೇವೆ ಇಲ್ಲಿರುವಂತ ಕಳಪೆ ಅಭಿವೃದ್ಧಿಗಳ ಕುರಿತು. ಈಗ ತಾಲೂಕಿನ ಇಟಗಿ ಗ್ರಾಮದಲ್ಲಿ ನಡೀತಿರ್ತಕ್ಕಂತ ಒಂದು ದೊಡ್ಡ ಹೋರಾಟ, ಗ್ರಾಮಸ್ಥರು ಪೂರ್ತಿ ಸರ್ಕಾರದ ವಿರುದ್ಧ ಬೇಸತ್ತೆ ಈ ಹೋರಾಟಕ್ಕೆ ಇಳಿದಿರುವಂತದ್ದು. ಈಗ ಬರೇ ಇಟಗಿ ಗ್ರಾಮದ ಹೋರಾಟ ಅಷ್ಟೇ ಅಲ್ಲ, ಖಾನಾಪುರ ತಾಲೂಕಿನ ನಾವು ಸುತ್ತುವರೆದ್ರೆ ಇದು 90% ಕಾಡಿನಲ್ಲಿ ಇರುವಂತ ಒಂದು ತಾಲೂಕ. ಇದು ಕಾಡಿನಲ್ಲಿ ಇರುವಂತ ಜನರ ಪರಿಸ್ಥಿತಿ ಅಂತೂ ನಾವು ಹೇಳ್ತಿರೋದು. ಅಂತ ಒಂದು ಪರಿಸ್ಥಿತಿಯಲ್ಲಿ ಇಲ್ಲಿ ಜೀವನ ಮಾಡ್ತಿದ್ದಾರೆ. ಬರೀ ಇಟಗಿ ಗ್ರಾಮದ ರಸ್ತೆ ಅಷ್ಟೇ ಅಲ್ಲ, ಈ ತಾಲೂಕಿನಲ್ಲಿ ಇರುವಂತ ಎಲ್ಲಾ ಒಳ ರಸ್ತೆಗಳು ಕೂಡ ತುಂಬಾ ಹದಗೆಟ್ಟು ಹೋಗಿದೆ. ಇದು ಸಾಕಷ್ಟು ಜನ ಈಗಾಗಲೇ ಜೀವ ಕಳ್ಕೊಂಡಿದ್ದಾರೆ. ಈ ವಾಹನ ಸವಾರ ಇರ್ಬೋದು, ಆಮೇಲೆ ಸಾರ್ವಜನಿಕರು ಜೀವ ಕಳ್ಕೊಳ್ಳುವಂತ ಪರಿಸ್ಥಿತಿ ಆದ್ರೂ ಕೂಡ ಸರ್ಕಾರ ಎಚ್ಚೆತ್ತುಕೊಳ್ತಾ ಇಲ್ಲ. ಅಧಿಕಾರಿಗಳು ಕೂಡ ಸರಿಯಾಗಿ ಜನರಿಗೆ ಸರಿಯಾಗಿ ಮಾರ್ಗದರ್ಶನ ಕೊಡ್ತಾ ಇಲ್ಲ, ಮಾಹಿತಿಯನ್ನು ಕೊಡ್ತಾ ಇಲ್ಲ. ಮತ್ತೆ ರಾಜಕಾರಣಿಗಳು ಕೂಡ ಯಾರು ಕ್ಯಾರೆ ಅಂತ ಇಲ್ಲ. ಈಗ ಹೋರಾಟ ಎಷ್ಟು ತೀವ್ರವಾಗಿದೆ? ಪೂರ್ತಿ ರಸ್ತೆಯನ್ನ ತಡೆದು ಸುಮಾರು 2 ದಿನದವರೆಗೂ ಅವರು ಹೋರಾಟನ ನಿಂತಾಗ 2ನೇ ದಿನಕ್ಕೆ ಅಧಿಕಾರಿಗಳಲ್ಲಿ ಸ್ಥಳಕ್ಕೆ ಆಗಮಿಸಿ ಅವರು ಕೂಡ ಇನ್ನು ಏನೇನೋ ಕುಂಟು ನೆಪಗಳನ್ನೇ ಹೇಳ್ತಾ ಇದ್ರು. ಅದಕ್ಕೆ ಹೋರಾಟಗಾರರು ಸಂಜೆವರೆಗೂ ಅಧಿಕಾರಿಗಳನ್ನ ಮುಟ್ಟುಗೋಲು ಹಾಕಿ ಈ ರಸ್ತೆ ಪ್ರಾರಂಭಿಸುವವರೆಗೂ ನಾವು ಹೋರಾಟನ ಕೈ ಬಿಡುವುದಿಲ್ಲ, ಇದಿಷ್ಟೇ ಅಲ್ಲ ಇನ್ನು ನಾವು ಮುಖ್ಯ ರಸ್ತೆಗಳನ್ನು ಕೂಡ ಬಂದ್ ಮಾಡಿ ಹೋರಾಟನ ತೀವ್ರಗೊಳಿಸ್ತೇವೆ ಅಂತ ಪಟ್ಟು ಹಿಡಿದು ಕೂತಿದ್ರು. ಅದಾದ ನಂತರ ಕೆಲವು ರೈತ ಮುಖಂಡರು, ಇನ್ನಿತರ ಸಂಘಟನೆಗಳ ಹೋರಾಟಗಾರರು ಎಲ್ಲರೂ ಕೂಡ ಈ ಹೋರಾಟಕ್ಕೆ ಬೆಂಬಲ ಸೂಚಿಸಿ ಅಧಿಕಾರಿಗಳು ಮತ್ತು ಹೋರಾಟಗಾರರ ಒಂದು ಮಾತಿನ ಸಮಾಲೋಚನೆಯಲ್ಲಿ 31ನೇ ತಾರೀಕಿನಿಂದ ಈ ಪ್ಯಾಚ್ ವರ್ಕ್ ಅನ್ನ ಕೆಲಸ ನಾವು ಪ್ರಾರಂಭಗೊಳಿಸುತ್ತೇವೆ. ಮಳೆಗಾಲ ಹೆಚ್ಚಿರುವುದರಿಂದ ಈ ಮಳೆಗಾಲದಲ್ಲಿ ನಾವು ಶಾಶ್ವತ ರಸ್ತೆಯನ್ನ ಮಾಡಿದರೆ ಸರಿ ಆಗುವುದಿಲ್ಲ. ಹೀಗಾಗಿ ನಾವು ಪ್ಯಾಚ್ ವರ್ಕ್ ಅನ್ನ ಮಾಡಿ ಮಳೆಗಾಲ ಮುಗಿದ ನಂತರ ನಾವು ಶಾಶ್ವತವಾಗಿ ರಸ್ತೆಯನ್ನ ನಿರ್ಮಾಣ ಮಾಡ್ತೇವೆ ಅಂತ ಅವರು ಅಧಿಕೃತವಾಗಿ ಒಂದು ಲೆಟರ್ ಮುಖಾಂತರ ಸಾರ್ವಜನಿಕರಿಗೆ ಕೊಟ್ಟಾಗ ಹೋರಾಟನ ಕೈ ಬಿಟ್ಟಿರುವಂತದ್ದು. ಅಧಿಕಾರಿಗಳು ಶಾಸಕರು ಏನ್ ಹೇಳ್ತಾರೆ ಇದ್ರ ಬಗ್ಗೆ? ಭರವಸೆ ಏನಾದ್ರು ಕೊಟ್ಟಿದ್ದಾರಾ?
ಶಾಸಕರಂತೂ ಸ್ಥಳೀಯವಾಗಿ ಇರ್ಲಿಲ್ಲ. ಅವ್ರೇನೋ ಪಂಡ್ರಪುರ್ ಯಾತ್ರೆಗೆ ಹೋಗಿದಾರ ಅಂತ ಕೇಳ್ಪಟ್ಟಿವಿ. ಅದಾದ ನಂತರ ಅಧಿಕಾರಿಗಳು ಮತ್ತು ಸಾರ್ವಜನಿಕರ ಮಧ್ಯೆ ಈ ಒಂದು ಮಾತು ನಡೆದಿರೋದು. ಈ ಪ್ರತಿಭಟನಾಕಾರರ ಮುಂದಿನ ನಡೆ ಏನಿರ್ಬೋದು? 31ನೇ ತಾರೀಕಿನವರೆಗೂ ಅವರು ಗಡುವನ್ನ ಕೊಟ್ಟಿರುವಂತದ್ದು. 31 ತಾರೀಕಿಗೆ ಅವ್ರು ಹೇಳಿದಂತೆ ನಡೆದುಕೊಳ್ಳದೆ ಹೋದರೆ ಮುಖ್ಯ ರಸ್ತೆಗಳನ್ನೆಲ್ಲ ಬಂದ್ ಮಾಡಿ ಅತಿ ಉಗ್ರವಾದ ಪ್ರತಿಭಟನೆ ಕೈಗೊಳ್ತೀವಿ ಅಂತ ಹೋರಾಟಗಾರರು ಇಲ್ಲಿ ಹೇಳಿರುವಂತದ್ದು. ಎಸ್ ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು ಶಶಿಕಾಂತ್. ಬಸ್ ಹಿಡಿಯೋದ ನೋಡಲಿ ಬಸ್ಗಳು ಹೆಂಗ್ ದಾಟಬೇಕು ಇದ್ರಾಗ. ರೋಡ್ ಮಾಡಕ್ ಆಗೋದಿಲ್ಲ ಅಂದ್ರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ರೆ. ಯಾವ್ದಕ್ಕೆ ಜೀವನ ಮಾಡತ್ತೀರಿ? ಇಡೀ ಕ್ರಾಸ್ನಿಂದ ಬ್ಯಾಕ್ವರ್ಡ್ ಕ್ರಾಸ್ ಮಟ್ಟ ರೋಡ್ ನೋಡಿದ್ರೆ ಯಾವ ಡೆಲಿವರಿ ಪೇಷಂಟ್ಗಳು ತೊಗೊಂಡು ಹೊಂಟ್ರೆ ನಡು ದಾರ್ಯಾಗ ಡೆಲಿವರಿ ಆಗತ್ತಾವ. ಸಾಯುವಂಥ ಪೇಷಂಟ್ಗಳು ತೊಗೊಂಡು ಹೋದ್ರೆ ನಡು ದಾರ್ಯಾಗ ಪೇಷಂಟ್ಗಳು ಸಾಯತ್ತಾವ. ನಾಚಿಕೆ ಆಗ್ಬೇಕು ಶಾಸಕರುಗಳಿಗೆ ನಿಮ್ಮ ಜನ್ಮಕ್ಕೆ. ಇಲ್ಲ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ರೆ. ನಾವು ಮಾಡ್ಕೋತೇವೆ, ಎಲ್ಲರೂ ನಾವು ಜನರನ್ನ ಮಾಡ್ಕೋತೇವೆ. ನೋಡ್ರದನ್ನ ಡ್ಯಾಮ್ನ್ಯಾಗ ನೀರು ನಿಂದ್ರಸಂತೆ ಅಂದ್ರೆ ನಮ್ಮ ಶಾಸಕರು ನಡು ರೋಡ್ನ್ಯಾಗ ನೀರು ನಿಲ್ಲಿಸಿದಾರು. ಇದನ್ನ ನೋಡ್ರದನ್ನ ಈ ರೀತಿ ಆದ್ರೆ ಪರಿಸ್ಥಿತಿ ಈ ಪರಿಸ್ಥಿತಿ ಆದ್ರೆ ಎಲ್ಲಿ ಗಾಡಿಗಳು ಎಲ್ಲಿ ದಾಟ್ಸೋದು ಏನು ಮಾಡೋದು ನಾಚಿಕೆ ಆಗ್ಬೇಕು ನಿಮ್ಮ ಜನ್ಮಕ್ಕೆ. ಶಾಸಕರಿಗೆ ಈ ರೀತಿ ರೋಡ್ಗಳು ಇದ್ರೆ ನಿಮ್ಮ ಜನ್ಮಕ್ಕೆ ಯಾವ್ದಕ್ಕಾಗಿರ್ಬೇಕು? ಶಾಸಕರಾಗಿ ಯಾಕೆ ಆಯ್ಕೆ ಆಗ್ಬೇಕು? ನೋಡ್ರಿ ಗಾಡಿಗಳು ಇಂಥ ಟ್ರ್ಯಾಕ್ಟರ್ ಬರವತ್ತಿಲ್ಲ. ನಾಚಿಕೆ ಆಗ್ಬೇಕು ನಿಮ್ಮ ಜನ್ಮಕ್ಕೆ. ಹೋಗ್ರಿ ಕಟ್ಟಿ ಕಾಯೋಗ್ರೆ. ನೀವು ಶಾಸಕರಾಗಕ್ಕೆ ಲಾಯಕ್ಕಿಲ್ಲ. ನೀವು ಎಲ್ಲ ಯಾರು ಕಿತ್ತೂರು ಶಾಸಕರು, ಖಾನಾಪುರ ಶಾಸಕರು. ನಾವೇನ್ ನೋಡ್ತಾ ಇದೀವಿ, ಇದು ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಇಟಗಿ ಗ್ರಾಮದಲ್ಲಿ ರಸ್ತೆ ದುರಸ್ತಿ ಕಾಮಗಾರಿ ಕೈಗೊಳ್ಳುವಂತೆ ಆಗ್ರಹಿಸಿ ಗ್ರಾಮಸ್ಥರು ರಸ್ತೆ ತಡೆದು ನಡೆಸಿ ಅನಿರ್ದಿಷ್ಟಾವಧಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಅಧಿಕಾರಿಗಳ ಭರವಸೆಯ ಬಳಿಕ ಪ್ರತಿಭಟನೆಯನ್ನ ತಾತ್ಕಾಲಿಕವಾಗಿ ಹಿಂಪಡೆಯಲಾಗ್ತಾ ಇತ್ತು. ಇನ್ನು ಕಡತನ ಬಾಗೇವಾಡಿ ಇಟಗಿ ಕ್ರಾಸ್ ಹಾಗೆ ಇಟಗಿಯಿಂದ ಪ್ಯಾರಿಸ್ ವಾರ್ಡ್ನವರೆಗಿನ ರಸ್ತೆಯಲ್ಲಿ ಸಾಕಷ್ಟು ಗುಂಡಿಗಳು ಬಿದ್ದಿದ್ದು ಅಪಘಾತಗಳು ಸಂಭವಿಸಿ ಹಲವಾರು ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸ್ತಾ ಇದ್ದಾರೆ. ಇನ್ನು ಈ ಕುರಿತು ಹಲವು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೆ ಶಾಸಕರಿಗೆ ಮನವಿಯನ್ನ ಸಲ್ಲಿಸಿದ್ರು ಕೂಡ ಯಾವುದೇ ಕ್ರಮ ಕೈಗೊಳ್ಳದ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ರಸ್ತೆಗಿಳಿದು ಹೋರಾಟವನ್ನ ಆರಂಭಿಸಿದ್ದಾರೆ. ತೊಗೊಂಡು ಹೋದ್ರೆ ನಡು ದಾರ್ಯಾಗ ಪೇಷಂಟ್ಗಳು ಸಾಯತ್ತಾವ. ನಾಚಿಕೆ ಆಗ್ಬೇಕು ಶಾಸಕರುಗಳಿಗೆ ನಿಮ್ಮ ಜನ್ಮಕ್ಕೆ. ಇಲ್ಲ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ರೆ. ನಾವು ಮಾಡ್ಕೋತೇವೆ, ಎಲ್ಲರೂ ನಾವು ಜನರನ್ನ ಮಾಡ್ಕೋತೇವೆ. ನೋಡ್ರದನ್ನ ಡ್ಯಾಮ್ನ್ಯಾಗ ನೀರು ನಿಂದ್ರಸಂತೆ ಅಂದ್ರೆ ನಮ್ಮ ಶಾಸಕರು ನಡು ರೋಡ್ನ್ಯಾಗ ನೀರು ನಿಲ್ಲಿಸಿದಾರು. ಇದನ್ನ ನೋಡ್ರದನ್ನ ಈ ರೀತಿ ಆದ್ರೆ ಪರಿಸ್ಥಿತಿ ಈ ಪರಿಸ್ಥಿತಿ ಆದ್ರೆ ಎಲ್ಲಿ ಗಾಡಿಗಳು ಎಲ್ಲಿ ದಾಟ್ಸೋದು ಏನು ಮಾಡೋದು ನಾಚಿಕೆ ಆಗ್ಬೇಕು ನಿಮ್ಮ ಜನ್ಮಕ್ಕೆ. ಶಾಸಕರಿಗೆ ಈ ರೀತಿ ರೋಡ್ಗಳು ಇದ್ರೆ ನಿಮ್ಮ ಜನ್ಮಕ್ಕೆ ಯಾವ್ದಕ್ಕಾಗಿರ್ಬೇಕು? ಶಾಸಕರಾಗಿ ಯಾಕೆ ಆಯ್ಕೆ ಆಗ್ಬೇಕು? ನೋಡ್ರಿ ಗಾಡಿಗಳು ಇಂಥ ಟ್ರ್ಯಾಕ್ಟರ್ ಬರವತ್ತಿಲ್ಲ. ನಾಚಿಕೆ ಆಗ್ಬೇಕು ನಿಮ್ಮ ಜನ್ಮಕ್ಕೆ. ಹೋಗ್ರಿ ಕಟ್ಟಿ ಕಾಯೋಗ್ರೆ. ನೀವು ಶಾಸಕರಾಗಕ್ಕೆ ಲಾಯಕ್ಕಿಲ್ಲ. ನೀವು ಎಲ್ಲ ಯಾರು ಕಿತ್ತೂರು ಶಾಸಕರು, ಖಾನಾಪುರ ಶಾಸಕರು ಕಣ್ ಮುಚ್ಕೊಂಡು ಕುಂತಾರ. ನೋಡಿ ತೆಗ್ಗ ಗುಂಡಿಗಳನ್ನ. ಈ ಪರಿಸ್ಥಿತಿ ಆದ್ರೆ ನೋಡ್ರಿ ಬಸ್ಗಳು ಹೆಂಗೆ ದಾಟಬೇಕು, ಗಾಡಿಗಳು ಯಾವ ರೀತಿ ದಾಟಬೇಕು. ಈ ರೀತಿ ತೆಗ್ಗ ಗುಂಡಿಗಳು ಬಿದ್ರೆ ಎಲ್ಲಿ ಹೋಗ್ಬೇಕು? ನಾಚಿಕೆ ಆಗ್ಬೇಕು ನಿಮ್ಮ ಜನ್ಮಕ್ಕೆ. ನೋಡಲಿ ಬಸ್ ಹಿಡಿಯೋದ ನೋಡಲಿ ಬಸ್ಗಳು ಹೆಂಗೆ ದಾಟಬೇಕು ಇದ್ರಾಗ. ರೋಡ್ ಮಾಡಕ್ ಆಗೋದಿಲ್ಲ ಅಂದ್ರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ರೆ. ಯಾವ್ದಕ್ಕೆ ಜೀವನ ಮಾಡತ್ತೀರಿ? ಇಡೀ ಕ್ರಾಸ್ನಿಂದ ಬ್ಯಾಕ್ವರ್ಡ್ ಕ್ರಾಸ್ ಮಟ್ಟ ರೋಡ್ ನೋಡಿದ್ರೆ ಯಾವ ಡೆಲಿವರಿ ಪೇಷಂಟ್ಗಳು ತೊಗೊಂಡು ಹೊಂಟ್ರೆ ನಡು ದಾರ್ಯಾಗ ಡೆಲಿವರಿ ಆಗತ್ತಾವ. ಸಾಯುವಂಥ ಪೇಷಂಟ್ಗಳು ತೊಗೊಂಡು ಹೋದ್ರೆ ನಡು ದಾರ್ಯಾಗ ಪೇಷಂಟ್ಗಳು ಸಾಯತ್ತಾವ. ನಾಚಿಕೆ ಆಗ್ಬೇಕು ಶಾಸಕರುಗಳಿಗೆ ನಿಮ್ಮ ಜನ್ಮಕ್ಕೆ. ಇಲ್ಲ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ರೆ. ನಾವು ಮಾಡ್ಕೋತೇವೆ, ಎಲ್ಲರೂ ನಾವು ಜನರನ್ನ ಮಾಡ್ಕೋತೇವೆ.
ನೋಡ್ರದನ್ನ ಡ್ಯಾಮ್ನ್ಯಾಗ ನೀರು ನಿಂದ್ರಸಂತೆ ಅಂದ್ರೆ ನಮ್ಮ ಶಾಸಕರು ನಡು ರೋಡ್ನ್ಯಾಗ ನೀರು ನಿಲ್ಲಿಸಿದಾರು. ಇದನ್ನ ನೋಡ್ರದನ್ನ ಈ ರೀತಿ ಆದ್ರೆ ಪರಿಸ್ಥಿತಿ ಈ ಪರಿಸ್ಥಿತಿ ಆದ್ರೆ ಎಲ್ಲಿ ಗಾಡಿಗಳು ಎಲ್ಲಿ ನಡ್ಸೋದು ಏನು ಮಾಡೋದು ನಾಚಿಕೆ ಆಗ್ಬೇಕು ನಿಮ್ಮ ಜನ್ಮಕ್ಕೆ ಶಾಸಕರಿಗೆ. ಈ ರೀತಿ ರೋಡ್ಗಳು ಇದ್ರೆ ನಿಮ್ಮ ಜನ್ಮಕ್ಕೆ ಯಾಕೆ ಆಗ್ಬೇಕು ಶಾಸಕರಾಗಿ ಯಾಕೆ ಆಯ್ಕೆ ಆಗ್ಬೇಕು ನೋಡ್ರಿ. ಗಾಡಿಗಳು ಇಂಥ ಟ್ಯಾಕ್ಟ್ರ್ ಬರಕ್ಕೆ ಬರವತ್ತಿಲ್ಲ, ನಾಚಿಕೆ ಆಗ್ಬೇಕು ನಿಮ್ಮ ಜನ್ಮಕ್ಕೆ. ಹೋಗ್ರಿ ಕಟ್ಟಿ ಕಾಯೋಗ್ರಿ, ನೀವು ಶಾಸಕರಾಗಕ್ಕೆ ಲಾಯಕ್ಕಿಲ್ಲ. ನೀವು ಎಲ್ಲ ಯಾರು ಕಿತ್ತೂರು ಶಾಸಕರು ಖಾನಾಪುರ ಶಾಸಕರು ಕಣ್ ಮುಚ್ಕೊಂಡು ಕುಂತಾರ ನೋಡಿ ತೆಗ್ಗ ಗುಂಡಿಗಳನ್ನ. ಈ ಪರಿಸ್ಥಿತಿ ಆದ್ರೆ ನೋಡ್ರಿ ಬಸ್ಗಳು ಹೆಂಗೆ ದಾಟಬೇಕು, ಗಾಡಿಗಳು ಯಾವ ರೀತಿ ದಾಟಬೇಕು, ಈ ರೀತಿ ತೆಗ್ಗ ಗುಂಡಿಗಳು ಬಿದ್ರೆ ಎಲ್ಲಿ ಹೋಗ್ಬೇಕು? ನಾಚಿಕೆ ಆಗ್ಬೇಕು ನಿಮ್ಮ ಜನ್ಮಕ್ಕೆ. ನೋಡಲಿ ಬಸ್ ಹಿಡಿಯೋದ ನೋಡಲಿ ಬಸ್ಗಳು ಹೆಂಗೆ ದಾಟಬೇಕು ಇದ್ರಾಗ. ರೋಡ್ ಮಾಡೋಕ್ಕಾಗೋದಿಲ್ಲ ಅಂದ್ರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ರಿ. ಯಾವ್ದಕ್ಕೆ ಜೀವನ ಮಾಡತ್ತೀರಿ? ಇಡೀ ಕ್ರಾಸ್ನಿಂದ ಬ್ಯಾಕ್ವರ್ಡ್ ಕ್ರಾಸ್ ಮಟ್ಟ ರೋಡ್ ನೋಡಿದ್ರೆ ಯಾವ ಡೆಲಿವರಿ ಪೇಷಂಟ್ಗಳು ತೊಗೊಂಡು ಹೊಂಟ್ರೆ ನಡು ದಾರ್ಯಾಗ ಡೆಲಿವರಿ ಆಗತ್ತಾವ. ಸಾಯುವಂಥ ಪೇಷಂಟ್ಗಳು ತೊಗೊಂಡು ಹೋದ್ರೆ ನಡು ದಾರ್ಯಾಗ ಪೇಷಂಟ್ಗಳು ಸಾಯತ್ತಾವ. ನಾಚಿಕೆ ಆಗ್ಬೇಕು ಶಾಸಕರುಗಳಿಗೆ ನಿಮ್ಮ ಜನ್ಮಕ್ಕೆ. ಇಲ್ಲ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ರಿ. ನಾವು ಮಾಡ್ಕೊತೇವೆ, ಎಲ್ಲರೂ ನಾವು ಜನರನ್ನ ಮಾಡ್ಕೊತೇವೆ. ನೋಡ್ರದನ್ನ ಡ್ಯಾಮ್ನ್ಯಾಗ ನೀರು ನಿಂದ್ರಸಂತೆ ಅಂದ್ರೆ ನಮ್ಮ ಶಾಸಕರು ನಡು. ಎಸ್, ಈ ವಿಷಯಕ್ಕೆ ಸಂಬಂಧಿಸಿದಂತೆ ಅವರ ಅನಿಸಿಕೆನ ಹಂಚ್ಕೊಳ್ಳಕ್ಕೆ ರೈತ ಮುಖಂಡರಾದಂತಹ ಬಸನಗೌಡ ಪಾಟೀಲ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ರಸ್ತೆ ಗುಂಡಿಗಳು ತೊಂದರೆ ಆಗ್ತಾ ಇದೆ ಸರ್, ಇದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಮೇಡಮ್, ನಮ್ಮ ಖಾನಾಪುರ ತಾಲೂಕಿನ ಜನರದ ಗೋಳಂತೂ ಹೇಳ್ತೀರ್ದು ಮೇಡಮ್. ಆಕ್ಚುಲಿ ಟೋಟಲ್ 843 ಕಿಲೋಮೀಟರ್ CWD ರಸ್ತೆ ಇದೆ ಮೇಡಮ್. ಅದರಲ್ಲಿ ಕೇವಲ ಒಂದ್ 30 ಕಿಲೋಮೀಟರ್ ಕೂಡ ಇವತ್ತು ರಸ್ತೆ ಸರಿ ಇಲ್ಲ. ಎಲ್ಲ ಅದು ಇವಾಗ ನಾನು ವಿಡಿಯೋ ಮಾಡಿದ್ದು ಅದು ಸಿಂಧನೂರ್ ಹೆಮ್ಮಡಗ ಅಂತ ಹೇಳಿ, ಅದು 3 ರಾಜ್ಯಗಳ ನಡುವಿನ ಒಂದು ರಾಜ್ಯ ಹೆದ್ದಾರಿ. ಹೈದರಾಬಾದ್ ದಿಂದ ಕರ್ನಾಟಕದ ಮೂಲಕವಾಗಿ ಗೋವಾ ಸೇರುವಂತ ಒಂದು ರೋಡ್ ಅದು. ಆ ರೋಡ್ ನಲ್ಲಿ ಇವತ್ತು ದನಗಳ ಬಿಟ್ರೆ ದನಗಳು ಮುಳುಗಿ ಹೋಗ್ತವೆ. ಆ ರೀತಿಯಾದಂತ ಒಂದು ಅವ್ಯವಸ್ಥೆ ಮೇಡಮ್. ಹಲವಾರು ಬಾರಿ ಶಾಸಕರಿಗೆ ಮನವಿ ಕೊಟ್ಟಿವಿ. ಅವು 2 ಶಾಸಕರು ಬರ್ತಾರೆ, ಕಿತ್ತೂರು ಶಾಸಕರು ಮತ್ತ ಖಾನಾಪುರ ಶಾಸಕರು. ಅವ್ರಿಗೆ ಹಲವಾರು ಬಾರಿ ಮನವಿನೂ ಕೊಟ್ಟಿದ್ವಿ. ಆಮೇಲೆ PWD ಮನವಿ ಕೊಟ್ಟಿದೀವಿ. ಯಾರು ಕೂಡ ಅದರ ಬಗ್ಗೆ ಕಿಂಚಿತ್ ಅದನ್ನ ಮಾಡ್ಬೇಕನ್ನುವಂತ ಮನೋಭಾವನೆ ಯಾರು ತೋರ್ತಾ ಇಲ್ಲ. ಈ ರೀತಿಯಾಗಿ ಆದಾಗ ನಾವು ನಿನ್ನೆ ಇಟಗಿ ಬಂದ್ ಕರೆ ಕೊಟ್ಟಿದ್ವಿ. ಬಂದ್ ಕರೆ ಸಂಪೂರ್ಣವಾಗಿ ಯಶಸ್ವಿಯಾಗಿದೆ ಮೇಡಮ್. ಸರ್, ಸುಮಾರು ಎಷ್ಟು ವರ್ಷದಿಂದ ಈ ತೊಂದರೆ ಆಗ್ತದೆ ಸರ್? ಎಷ್ಟು ತಿಂಗಳಿಂದ? ಸುಮಾರು 3 ವರ್ಷದಿಂದ ರಸ್ತೆ ಸಂಪೂರ್ಣವಾಗಿ ಹಾಳಾಗಿದ್ದು ಸುಮಾರು ಒಂದು 8 ರಿಂದ 10 ವರ್ಷ ಆಯ್ತು. ನಮ್ಮಲ್ಲಿ ಸುಮಾರು 15 ವರ್ಷದಿಂದ ಯಾವುದೇ ರಸ್ತೆ ಕಾಮಗಾರಿ ಆಗಿಲ್ಲ ನಮ್ಮ ಖಾನಾಪುರ ಕ್ಷೇತ್ರದಲ್ಲಿ. ಅಲ್ಲಿ ಶಾಸಕರು ಏನ್ ಮಾಡ್ತಾ ಇದಾರೆ ಸರ್? ಅಷ್ಟೊಂದು ನೆಗ್ಲಿಜೆನ್ಸಿ ಏನಕ್ಕೆ ಸರ್ ಅವರಿಗೆ ಅಲ್ಲಿ? ಕಣ್ ಮುಚ್ಕೊಂಡು ನಿದ್ದೆ ಮಾಡ್ತಾ ಇದ್ದಾರೆ. ಇದಕ್ಕಿಂತ ಮೊದಲು ಅಂಜಲಿತಾಯಿ ನಿಂಬಾಳ್ಕರ್ ಅಂತ ಶಾಸಕರಿದ್ರು, ಕಾಂಗ್ರೆಸ್ ಶಾಸಕರು. ಅವರು ಕೂಡ ಏನ್ ಮಾಡ್ಲಿಲ್ಲ. ಇವಾಗ ವಿಠಲ್ ಹಲಿಗೇಕರ್ ಅಂತ ಹೇಳಿ ಬಿಜೆಪಿ ಶಾಸಕರು, ಅವರು ಕೂಡ ಏನ್ ಮಾಡ್ತಾ ಇಲ್ಲ. ಯಾರು ಕೂಡ ಖಾನಾಪುರ ಅಭಿವೃದ್ಧಿ ಬಗ್ಗೆ ಇದು ಇನ್ನೊಂದು ಹೇಳ್ಬೇಕಂದ್ರೆ ಗಡಿ ಭಾಗ ಇದು ಮಹಾರಾಷ್ಟ್ರಕ್ಕೆ ಹೊಂದಿಕೊಂಡಂತ, ಮಹಾರಾಷ್ಟ್ರ ಮತ್ತು ಗೋವಾಕ್ಕೆ ಹೊಂದಿಕೊಂಡಂತ ಗಡಿ ಭಾಗ. ಇಲ್ಲಿ ಯಾವುದೇ ಪ್ರಾತಿನಿಧ್ಯ ಇಲ್ಲ ನಮ್ಮ ಇದು ಖಾನಾಪುರ ತಾಲೂಕಿಗೆ. ತುಂಬಾ ತೊಂದರೆ ಆಗ್ತಾ ಇದೆ ಮೇಡಮ್. ಸರ್, ಪ್ರತಿಭಟನಾಕಾರರು ಹಾಗೆ ಸ್ಥಳೀಯರು ಈ ತೊಂದರೆ ಬಗ್ಗೆ ಏನ್ ಹೇಳ್ತಾರೆ ಸರ್? ಪ್ರತಿಭಟನಾಕಾರರು ಅವರು ಉಗ್ರವಾದ ಇನ್ನು ನಾವು ಕೆಲವೊಂದಿಷ್ಟು ಈಗ ಅವ್ರ ನಿನ್ನೆ ಬಂದು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಬೆಳಗಾವಿ ಜಿಲ್ಲಾ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಬಂದು 1 ವಾರದಲ್ಲಿ ಆ ಬಿದ್ದಂತ ತಗ್ಗು ಗುಂಡಿಗಳಿಗೆ ಒಂದು ಕಡಿ ಹಾಕಿ ಜಲ್ಲಿಕಲ್ಲು ಅವನ್ನ ಕಡಿ ಹಾಕಿ
ಕಲ್ಲು ಹಾಕಿ ಅದನ್ನ ಭರ್ತಿ ಮಾಡಿ ಕೊಡ್ತೀವಿ. ಆಮೇಲೆ ಈ ಮಳೆಗಾಲದಲ್ಲಿ ಅದು ಗಟ್ಟಿ ಆಗಲ್ಲ. ನವೆಂಬರ್ ನಲ್ಲಿ ನಾವು ರೋಡ್ ಮಾಡಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ತಾತ್ಕಾಲಿಕ ಪರಿಹಾರ ಕೊಡ್ತೀವಿ ಅಂತ ಹೇಳಿದ್ದಾರೆ. ತಾತ್ಕಾಲಿಕ ಪರಿಹಾರ ಇವಾಗ ಕೊಡ್ತೀವಿ. ಯಾಕಂದ್ರೆ ಮಳೆಗಾಲ ದಿನದಲ್ಲಿ ಅದು ಈ ಡಾಂಬರೀಕರಣ ಮಾಡಿದ್ರೆ ಗಟ್ಟಿ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ ಮೇಡಮ್. ಸಬು ಹೇಳ್ತಾ ಇದ್ದಾರೆ. ಅವರು ಶುಕ್ರವಾರದಿಂದ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದಾರೆ ಆಲ್ರೆಡಿ. ಈ 3 ವರ್ಷದಿಂದ ಆಗದಿರೋದು ಇವಾಗ ತಾತ್ಕಾಲಿಕವಾಗಿ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ತಾತ್ಕಾಲಿಕವಾಗಿ ಅದು ಹೋರಾಟದ ಮೂಲಕ ಬಹಳ ಜನ ರೊಚ್ಚಿಗೆದ್ದಾಗ ಅದನ್ನ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಿಮ್ಗ ಭರವಸೆ ಇದೆಯಾ ಮಾಡ್ತಾರೆ ಅಂತ? ನೋಡೋಣ ಮೇಡಮ್, ಶುಕ್ರವಾರದವರೆಗೆ ನಾನು ತಮ್ಮ ಮಾಧ್ಯಮದವ್ರಿಗೂ ಕೂಡ ನಾನು ಹೇಳಿದೀನಿ. ತಮ್ಮ ಬೆಳಗಾವಿ ಜಿಲ್ಲಾ ಮಾಧ್ಯಮ ನಿಮ್ಮ ನಾಗನಗೌಡ ಪಾಟೀಲ್ ಅವ್ರಿಗೂ ಕೂಡ ನಾನು ಈ ವಿಷಯ ತಿಳಿಸಿದ್ದೇನೆ. ನೋಡೋಣ, ಎಲ್ಲಾರು ಕಾದು ನೋಡೋಣ ಶುಕ್ರವಾರದವರೆಗೆ. ಇಲ್ಲ ಅಂದ್ರೆ ಅವ್ರು ಎಲ್ಲಾರು ಕೂಡ ಮತ್ತೆ ಪ್ರತಿಭಟನೆ ಚಾಲೂ ಮಾಡ್ತೀವಿ ಅಂತ ಹೇಳಿದೀವಿ ಮೇಡಮ್. ಆ ರೀತಿ ಮಾಡ್ತೀವಿ. ಎಸ್ ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು ಬಸನಗೌಡ ಅವರೇ. ಏನೈತಿಲ್ಲ ಇವತ್ತು ಮಾಯ ಆಗೈತಿ. ಇದನ್ನ ಹುಡುಕ್ ಕೊಡ್ರಂತ ಏಕಾಸ ನಾವು ಇವಾಗ ಆಲ್ರೆಡಿ ಎಲ್ಲರಿಗೂ ನಾವು ಮನವಿ ಮಾಡತ್ತೇವ. ರೋಡ್ ಎಲ್ಲಿ ಹೋಗೈತೆ ಅನ್ನೋದನ್ನ ಹುಡುಕ್ ಕೊಡ್ರಪ್ಪ. ಯಾಕಂದ್ರೆ ಇವತ್ತ ಏನಾಗೈತೆ ಅಂದ್ರೆ ಪರಿಸ್ಥಿತಿ ಖಾನಾಪುರ ತಾಲೂಕಿನೊಳಗೆ ಸುಮಾರು ಏನಿಲ್ಲ ಸುಮಾರು ಒಂದು 20 ಯುವಕರ ನಾವು ನಿಮ್ಗೆ ಎಚ್ಚರಿಕೆ ಕೊಡೋದು ಏನಪ್ಪಾ ಅಂತಂದ್ರ, ಇನ್ನು ಏನು ಯಾವಲ್ಲಾರ ಆಕ್ಸಿಡೆಂಟ್ ಆಯ್ತು ಏನಾರ ಆತಪ್ಪ ಅಂತಂದ್ರ ನಿಮ್ಮ ಮೇಲೆ ನಾವು ನೇರವಾಗಿ FIR ಮಾಡ್ತೇವೆ. PWD ಅಧಿಕಾರಿಗಳ ಮೇಲೆ, ಆಮೇಲೆ MLA ಮೇಲೆ, ತಹಶೀಲ್ದಾರ್ ಮೇಲೆ ನೇರವಾಗಿ ನಾವು FIR ಮಾಡುವಂತ ಕೆಲಸ ನಾವು ಮಾಡ್ತೇವೆ. ಯಾಕಪ್ಪ ಅಂತಂದ್ರ ನಾವು ಟ್ಯಾಕ್ಸ್ ಕಟ್ತೇವೆ. ಇವತ್ತು ಆ ಟ್ಯಾಕ್ಸ್ ಹಣ ಎಲ್ಲಿ ಹೋಗತೈತಿ? ನಮ್ಮ ತಾಲೂಕಿನೊಳಗೆ, ನಮ್ಮ ತಾಲೂಕು ಭೂಪಟದೊಳಗೆ ಐತೋ ಇಲ್ಲೋ? ನಮ್ಮ ತಾಲೂಕು ಭೂಪಟದೊಳಗೆ ಇದ್ದಂಗ ಅನಿಸೋತ್ ನನಗೆ. ಯಾಕಂದ್ರೆ ಎಲ್ಲಾ ತಾಲೂಕು ಸುಧಾರಣೆ ಆಗತಾವ್, ನಮ್ಮ ತಾಲೂಕು ಯಾಕೆ ಆಗ್ಬೇಕು? ದಯವಿಟ್ಟು ಒಳ್ಳೆಯದೇ ಹೇಳಿದ್ರು ಅದನ್ನ ಹೇಳೋದಾಗ್ತೈತಿ. ದಯವಿಟ್ಟು ತಮ್ಮ ಮಾಧ್ಯಮ ಮುಖಾಂತರ ಎಲ್ಲರಿಗೂ ಎಚ್ಚರಿಕೆ ಕೊಡುವಂತ ಸಂದೇಶವನ್ನ ನಾವು ಇವತ್ತು ಕೊಡ್ತಾ ಇದ್ದೀವಿ. ಮುಂದಿನ ದಿನಮಾನದೊಳಗೆ ಇಟಗಿ ಗ್ರಾಮದೊಳಗೆ ಹೊಚ್ಚಿದಂತ ಬೆಂಕಿ ಇಡೀ ಖಾನಾಪುರನ ಸುಡತಂತೆ ನಾನು ಇವತ್ತು ಹೇಳಕ್ ಇಷ್ಟಪಡ್ತೇನೆ. ಅಕಸ್ಮಾತ್ ನೀವು ಮಾಡ್ಲಿಲ್ಲ ಅಂದ್ರೆ ಇಡೀ ಖಾನಾಪುರನ ಹೊಚ್ಚಿ ಉರಿತೈತಂತ. ಒಟ್ಟಾಗಿ ಇರುವಂತ PWD ರಸ್ತೆ ಅನ್ನುವಂಥದ್ದು ಏನೈತಿಲ್ಲ ಇವತ್ತು ಮಾಯ ಆಗೈತಿ. ಇದನ್ನ ಹುಡಿ ನೋಡ್ರದನ್ನ ಡ್ಯಾಮ್ನ್ಯಾಗ ನೀರು ನಿಂದ್ರಸಂತೆ ಅಂದ್ರ ನಮ್ಮ ಶಾಸಕರು ನಡು ರೋಡ್ನ್ಯಾಗ ನೀರು ನಿಲ್ಸಿದಾರು. ಇದನ್ನ ನೋಡ್ರದನ್ನ ಈ ರೀತಿ ಆದ್ರ ಪರಿಸ್ಥಿತಿ, ಈ ಪರಿಸ್ಥಿತಿ ಆದ್ರ ಎಲ್ಲಿ ಗಾಡಿಗಳು ಎಲ್ಲಿ ದಾಟ್ಸೋದು, ಏನ್ ಮಾಡೋದು? ನಾಚಿಕೆ ಆಗ್ಬೇಕು ನಿಮ್ಮ ಜನ್ಮಕ್ಕೆ. ಶಾಸಕರಿಗೆ ಈ ರೀತಿ ರೋಡ್ಗಳು ಇದ್ರೆ ನಿಮ್ಮ ಜನ್ಮಕ್ಕೆ ಯಾವ್ದಕ್ಕಾಗಬೇಕು? ಶಾಸಕರಾಗಿ ಯಾಕೆ ಆಯ್ಕೆ ಆಗ್ಬೇಕು? ನೋಡ್ರಿ ಗಾಡಿಗಳು ಇಂಥ ಟ್ರ್ಯಾಕ್ಟರ್ ಬರವತ್ತಿಲ್ಲ. ನಾಚಿಕೆ ಆಗ್ಬೇಕು ನಿಮ್ಮ ಜನ್ಮಕ್ಕೆ. ಹೋಗ್ರಿ ಕಟ್ಟಿ ಕಾಯೋಗ್ರಿ. ನೀವು ಶಾಸಕರಾಗಕ್ಕೆ ಲಾಯಕ್ಕಿಲ್ಲ. ನೀವು ಎಲ್ಲ ಯಾರು ಕಿತ್ತೂರು ಶಾಸಕರು, ಖಾನಾಪುರ ಶಾಸಕರು ಕಣ್ ಮುಚ್ಕೊಂಡು ಕುಂತಾರ. ನೋಡಿ ತೆಗ್ಗ ಗುಂಡಿಗಳನ್ನ ಈ ಪರಿಸ್ಥಿತಿ ಆದ್ರೆ ನೋಡ್ರಿ ಬಸ್ಗಳು ಹೆಂಗೆ ದಾಟಬೇಕು, ಗಾಡಿಗಳು ಯಾವ ರೀತಿ ದಾಟಬೇಕು? ಈ ರೀತಿ ತೆಗ್ಗ ಗುಂಡಿಗಳು ಬಿದ್ರೆ ಎಲ್ಲಿ ಹೋಗ್ಬೇಕು? ನಾಚಿಕೆ ಆಗ್ಬೇಕು ನಿಮ್ಮ ಜನ್ಮಕ್ಕೆ. ನೋಡಲಿ ಬಸ್ ಹಿಡಿಯೋದ, ನೋಡಲಿ ಬಸ್ಗಳು ಹೆಂಗೆ ದಾಟಬೇಕು ಇದ್ರಾಗ. ಸರಿ ರೋಡ್ ಮಾಡಕ್ ಆಗೋದಿಲ್ಲ ಅಂದ್ರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ರಿ. ಯಾವ್ದಕ್ಕೆ ಜೀವನ ಮಾಡತ್ತೀರಿ? ಇಡೀ ಕ್ರಾಸ್ನಿಂದ ಬ್ಯಾಕ್ವರ್ಡ್ ಕ್ರಾಸ್ ಮಟ್ಟ ರೋಡ್ ನೋಡಿದ್ರೆ ಯಾವ ಡೆಲಿವರಿ ಪೇಷಂಟ್ಗಳು ತೊಗೊಂಡು ಹೊಂಟ್ರೆ ನಡು ದಾರ್ಯಾಗ ಡೆಲಿವರಿ ಆಗತ್ತಾವ. ಸಾಯುವಂತ ಪೇಷಂಟ್ಗಳು ತೊಗೊಂಡು ಹೋದ್ರೆ ನಡು ದಾರ್ಯಾಗ ಪೇಷಂಟ್. ಹೇಳಕ್ ಇಷ್ಟಪಡ್ತೀರಾ ಸರ್? ಈಗ ಖಾನಾಪುರದಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ, ರಸ್ತೆ ಗುಂಡಿಗಳು ತೊಂದರೆ ಆಗ್ತಾ ಇದೆ ಅಂತ. ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್ ಅದ್ರ ಬಗ್ಗೆ? ಇಲ್ಲ, ನೀವು ನನಗೆ ಬೈಟ್ಸ್ ತೊಳ್ತಾ ಇದ್ದೀರಾ ಮೇಡಮ್? ಸಾರಿ ಸರ್, ನನ್ನಿಂದ ಬೈಟ್ಸ್ ಬೇಕಾ? ಹಾ ಸರ್ ಮಾತಾಡಿ ಸರ್, ಲೈವ್ ಅಲ್ಲಿ ಇದ್ದೀರಾ, ಮಾತಾಡಿ ಸರ್. ಬೈಟ್ಸ್ ಅಂದ್ರೆ ನಾನು ಪರ್ಮಿಷನ್ ತಗೋಬೇಕಾಗುತ್ತೆ ನಮ್ಮ ಸರ್. ಬೈಟ್ ಅಲ್ಲ ಸರ್, ನೀವು ಸರ್ ಸುದ್ದಿ ಲೈವ್ ಹೋಗ್ತಾ ಇದೆ. ಇಲ್ಲ ಸಾರಿ ಮೇಡಮ್, ನಾನು ಬೈಟ್ಸ್ ಕೊಡ್ಬೇಕಂದ್ರೆ ನಾನು ಐ ಹ್ಯಾವ್ ಟು ಗೆಟ್ ಪರ್ಮಿಷನ್ ಫ್ರಮ್ ಹೈಯರ್. ಸರ್ ಸಾರಿ ಸರ್, ವಿ ಆರ್ ನಾಟ್ ಆಕ್ಚುಲಿ ಆಸ್ಕಿಂಗ್ ಯು ಬೈಟ್ ಸರ್. ವಿ ಆರ್ ಆಕ್ಚುಲಿ
You are on live, sir. Kindly please tell us that what you have promised yesterday to Pratibhatana people who are doing those. ಈಗ ನೋಡ್ರದು ಆಲ್ರೆಡಿ SSDP ಅಲ್ಲಿ ತೇಕೋಡ್ ಕ್ರಾಸ್ ದಿಂದ ಇಟಗಿ ಕ್ರಾಸ್ ವರೆಗೆ SSDP ಅಲ್ಲಿ ಅಪ್ರೂವಲ್ ಆಗಿದ್ದಾರೆ. ಅದು ಕನ್ಸಲ್ಟೆನ್ಸಿ ಎಸ್ಟಿಮೇಟ್ ಪ್ರಿಪೇರ್ ಮಾಡ್ಲಿಕ್ಕೆ ಕನ್ಸಲ್ಟೆನ್ಸಿನೂ ಫಿಕ್ಸ್ ಮಾಡಿದ್ದಾರೆ. ಓಕೆ, ಸೊ ಶಾರ್ಟ್ಲಿ ದೇ ವಿಲ್ ಕಮ್ ಅಂಡ್ ಸರ್ವೆ ಅಂಡ್ ಡೂ ದಿ ಎಸ್ಟಿಮೇಟ್ಸ್ ಅಂಡ್ ಫ್ಲೋಟ್ ದಿ ಟೆಂಡರ್. ಓಕೆ ಓಕೆ ಸರ್, ಈಗ ಭರವಸೆ ಕೊಟ್ಟಿದ್ದೀರಾ ಸರ್? ಎಷ್ಟು ತಾತ್ಕಾಲಿಕವಾಗಿ ಅಂತ ಭರವಸೆ ಕೊಟ್ಟಿದ್ದೀರಾ ಸರ್? ಎಷ್ಟು ದಿನ ಆಗ್ಬೋದು ಸರ್? ಈಗ ಅಲ್ಲಿವರೆಗೆ ಏನ್ ಮಾಡ್ತೀವ್ರಿ, 31ಕ್ಕೆ ನಾವು ಸ್ಟಾರ್ಟ್ ಮಾಡ್ತಾ ಅಂತ ಹೇಳಿದ್ರಿ. ಏನು ನಾವು ಇದಾವಲ್ಲ ಸರ್ ಬಾಟಲ್ಸ್, ಅವನು ಫಿಲ್ಅಪ್ ಮಾಡಿ ಕೊಡ್ತೇವೆ ಅಂತ ಹೇಳಿದ್ರಿ. ಅಷ್ಟೇ ಮೇಡಮ್. ಓಕೆ ಸರ್, ಧನ್ಯವಾದಗಳು. ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ರೆ ಯಾವ್ದಕ್ಕೆ ಜೀವನ ಮಾಡತ್ತೇನೆ? ಗ್ರಾಮದಲ್ಲಿ ಒಂದು 8-9 ಹಳ್ಳಿಯ ಎಲ್ಲ ಗ್ರಾಮಸ್ಥರು ಸೇರಿ ಇವತ್ತಿನ ಈ ಅನಿರ್ದಿಷ್ಟವಾದಿ ಹೋರಾಟವನ್ನು ಕೈಗೊಂಡಿದ್ದೀವಿ. ಈ ಹೋರಾಟದ ಒಂದು ನೇತೃತ್ವವನ್ನು ನಮ್ಮ ಗ್ರಾಮದ ಎಲ್ಲ ಯುವ ಮಿತ್ರರು ಮತ್ತು ಎಲ್ಲ ದಲಿತ ಪರ ಸಂಘಟನೆಗಳು, ಕರವೇ ಮತ್ತು ರೈತ ಪರ ಸಂಘಟನೆಗಳು, ವಿದ್ಯಾರ್ಥಿ ಸಂಘಟನೆಗಳು, ಮಹಿಳಾ ಸಂಘಟನೆಗಳೆಲ್ಲ ಕೂಡಿಕೊಂಡು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಈ ನಮ್ಮ ಇಟಗಿ ಕ್ರಾಸ್ ಟು ಮತ್ತು ಬೇಕವಾಡ ರಸ್ತೆ, ಪಾರಿಶವಾಡ ಟು ಇಟಗಿ ರಸ್ತೆ ನೋಡಕ್ಕೆ ಹೇಳಲಾರದಂಥ ಪರಿಸ್ಥಿತಿ ಒಳಗಾಗೈತಿ. ರಸ್ತೆ ಗುಂಡಿಗಳು ಬಿದ್ದಿದ್ದು ಕೆರೆಗಳ ರೂಪದಲ್ಲಿ ಕಾಣ್ತಾ ಇದ್ದಾರೆ. ಇವತ್ತು ನಾವು ಇಲ್ಲಿ ಜನರ ಆಕ್ರೋಶವನ್ನ ನೋಡ್ತಾ ಹೋದ್ರೆ ಯಾವ ತ್ರಾಸಾಗತಿ ಎಷ್ಟಾಗತಿ. ಒಬ್ಬ ಹೆಣ್ಮಗಳು ಏನಾದ್ರು ಡೆಲಿವರಿ ಹೆಣ್ಮಗಳು ಗಾಡಿಯಲ್ಲಿ ಹೋಗ್ಬೇಕಾದ್ರೆ ಇಲ್ಲೇ ರೋಡ್ನಲ್ಲೇ ಡೆಲಿವರಿ ಆಗುವಂತ ಪರಿಸ್ಥಿತಿ ನಿರ್ಮಾಣ ಆಗೈತಿ. ಇಂಥದ್ರಾಗ ಯಾವ ಅಧಿಕಾರಿಗಳು ಸಂಬಂಧಪಟ್ಟಂತ ಯಾವ MLAಗಳು ಸಂಬಂಧಪಟ್ಟ ಇವ್ರಿಗೆ ಇನ್ನೂ ಮಟನು ಅದ್ರ ಬಗ್ಗೆ ಒಂದ್ ಸ್ವಲ್ಪ ಅರಿವು ಇಲ್ಲ, ಅದ್ರ ಬಗ್ಗೆ ಕಾಳಜಿನೂ ವಹಿಸಿಲ್ಲ. ಮತ್ತ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನಲ್ಲ, ಉಸ್ತುವಾರಿ ಮಂತ್ರಿಗಳು ನಮ್ಮ ಜಿಲ್ಲೆಯವರು ಅದಾರ, ಮತ್ತ ನಮ್ಮ ಲೋಕೋಪಯೋಗಿ ಸಚಿವರು ನಮ್ಮ ಜಿಲ್ಲೆಯವರು ಅದಾರ. ಅವ್ರಿಗೂ ಕೂಡ ಎಷ್ಟೋ ಸಲ ಮನವಿ ಮಾಡಿದ್ರು ಕೂಡ ಮನವಿಯನ್ನ ಯಾವ ಮೂಲೆಗೆ ಎಸೆದಾರೋ ಗೊತ್ತಿಲ್ಲ. ನಮ್ಮ ಪತ್ರವನ್ನ ಕಸ ವಿಲೇವಾರಿ ಮಾಡಿದಾರ. ಆ ಕಾರಣಕ್ಕ ನಾವು ನಿರಂತರ ಹೋರಾಡ್ತೀವಿ. ನಮ್ಮಲ್ಲಿ ಅವರು ಮೊನ್ನೊಂದು MLA ಅವರು ಒಂದು ಪೋಸ್ಟ್ ಹಾಕಿದ್ರು. ನಾವು ಮನವಿ ಕೊಟ್ಟು ಬಂದ ನಂತರ ಆ ಪೋಸ್ಟ್ ಸುಳ್ಳು. ನೀವ್ ಹೆಂಗ್ ಬಂದ್ರಿ ರೋಡ್ಲಿ? ರೋಡ್ ಆಗೇಟೈತಿ. ನೀವ್ ಹೆಂಗ್ ಬಂದ್ರಿ ಆ ರೋಡ್ಲಿ? ನೀವು ಗಾಡಿಯಾಗ ಬಂದಿರಿ, ನಿಮ್ಗೆ ಹೆಂಗ್ ಅನಿಸ್ತು? ಅದಾವ್ರಿ. ಈಗ ನಾವು ಗಾಡಿ ದಂಧೆ ಮಾಡೋರು, ಈಗ ನೀವು ಬಂದ್ರೀಗ ರೋಡ್ಲಿ, ನೀವು ಮೈನೂ ಆಗ್ಲಿಲ್ಲ ನಿಮಗ. ಈಗ ನಾವು ಗಾಡಿಯಾಗ ಪೇಷಂಟ್ ಕರ್ಕೊಂಡ್ ಹೋಗ್ತೇವೆ. ಆ ಗಾಡಿಯ ಪೇಷಂಟ್ಗೆ ಏನಾಗಬಾರ್ದು, ಬರೀ ಕಾಲು ಮುರಿದೈತಿ, ನಾವು ದವಾಖಾನೆ ಹೋಗೋ ಮಟ್ಟ ಕಾಲು ಅದು ಇನ್ನೂ ಏನಾಗಬಾರ್ದು, ಇನ್ನೂ ನೋವು ಆಕೈತಲ್ಲ. ಈ ಸದ್ಯ ಸರ ಮೊನ್ನೆ ದವಾಖಾನಿಗೆ ಪೇರೆಂಟ್ಸ್ ಪೇಷಂಟ್ ಒಟ್ಟ ಅದು ಹೋಗೋ ಮಠ ಅಂದ್ರ ಇಲ್ಲೇ ಹೈಸ್ಕೂಲ್ಕ ಪೇಷಂಟ್ ತಿರ್ಕೊಂಡ್ರ ಇಲ್ಲೇ ಇಟಗಿ. ಅವ್ರ ನೀವ್ ಮಾಡುದ್ರಿ, ಈಗ ನಾವ್ ಗಾಡಿ ಓದಿರ್ತಾವಲ್ಲ ನಮ್ ಕೈಲಿಂದ ಕೊಡೋದು ಇಲ್ಲ. ಅದ್ ರೋಡ್ ಮಾಡ್ಬೇಕಲ್ಲ, ಇಲ್ಲಿ ಶಾಸಕರನ್ನ ಕರೆಸ್ಕೋಬೇಕು.